ಒನ್ ನೇಷನ್ ಒನ್ ಎಲೆಕ್ಷನ್. ಎಲೆಕ್ಷನ್ ಕಮ್ಯುನಿಟಿ ಹೆಡ್ ರಾಮನಾಥ್ ಕೋವಿಂದ್ ಪ್ರಕಾರ ಜಮಿಲಿ ಎಲೆಕ್ಷನ್ ಕಂಡಕ್ಟ್ ಆದ್ರೆ ಎಲ್ಲಾ ಕಡೆ ಒಂದೇ ಸಲ ಎಲೆಕ್ಷನ್ ನಡೆದ್ರೆ ಇಂಡಿಯಾ GDP 1.5% ಜಾಸ್ತಿ ಆಗುತ್ತೆ, ಅಂದ್ರೆ 4.5 lakh crores. ಅದು ಯೂನಿಯನ್ ಬಜೆಟ್ ನಲ್ಲಿ ಆಫ್ ಆಫ್ ಇಂಡಿಯಾ ಹೆಲ್ತ್ ಕೇರ್, 1/3 ಆಫ್ ಎಜುಕೇಶನ್. ಜಸ್ಟ್ ಇಮ್ಯಾಜಿನ್, ಲೋಕಸಭೆಯಲ್ಲಿ ಕೂತ್ಕೊಳ್ಳೋ MP ನ, ಸ್ಟೇಟ್ ಅಸೆಂಬ್ಲಿಯಲ್ಲಿ ಕೂತ್ಕೊಳ್ಳೋ MLA ನ, ಲೋಕಲ್ ಮುನ್ಸಿಪಾಲಿಟಿ ಅಂಡ್ ಲೋಕಲ್ ಪಂಚಾಯತಿನಲ್ಲಿ ಕೂತ್ಕೊಳ್ಳೋರನ್ನ ಒಂದೇ ಸಲ ಸೆಲೆಕ್ಟ್ ಮಾಡೋ ಪವರ್ ಸಿಟಿಜನ್ಗೆ ಇದ್ರೆ ಅದೇ ಈ ಒನ್ ನೇಷನ್ ಒನ್ ಎಲೆಕ್ಷನ್. ಇದನ್ನೇ ಜಮಿಲಿ ಎಲೆಕ್ಷನ್ ಅಂತಾರೆ. ಅದನ್ನ ಸಿಂಪಲ್ ಲ್ಯಾಂಗ್ವೇಜ್ ನಲ್ಲಿ ಎಲ್ಲರಿಗೂ ಅರ್ಥ ಆಗೋ ತರ ಯಾವ ಬಿಲ್ಸ್ ತಂದಿದ್ದಾರೆ, ಅದರ ಪ್ರಕಾರ ಕಾನ್ಸ್ಟಿಟ್ಯೂಷನ್ ನಲ್ಲಿ ಏನೇನ್ ಚೇಂಜಸ್ ಮಾಡ್ತಿದ್ದಾರೆ, ಅಂಡ್ ಈ ಜಮಿಲಿ ಎಲೆಕ್ಷನ್ಸ್ ಹೇಗೆ ಕಂಡಕ್ಟ್ ಆಗ್ತಿದಾವೆ, ಅದರಿಂದ ನಮ್ಗೆ ಬರೋ ಬೆನಿಫಿಟ್ಸ್ ಏನು, ಅಪೋಸಿಷನ್ಸ್ ಮಾತಾಡ್ತಿರೋ ಡಿಸ್ಅಡ್ವಾಂಟೇಜಸ್ ಏನು, ಇದರ ಬಗ್ಗೆ ಎಲ್ಲ ಫುಲ್ ವಿಡಿಯೋ ಬೇಕಾದ್ರೆ ಕಾಮೆಂಟ್ ಮಾಡಿ ಹೇಳಿ. ಅಂಡ್ 100 ಲೈಕ್ಸ್ ಬಂದ್ರೆ ಫುಲ್ ವಿಡಿಯೋ ಮಾಡ್ತೀನಿ. ಮೋಸ್ಟ್ ವ್ಯಾಲ್ಯೂಯಬಲ್ ಕಂಟೆಂಟ್ ಬರ್ತಿದೆ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ.